ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕಾಗಿ ಮುಸುಕಿನ ಗುದ್ದಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತನ ಜಮೀನಿನಲ್ಲಿ ಡಿಸಿಎಂ ಡಿಕೆಶಿ ಅವರ ಸಿಎಂ ಕನಸು ಮೊಳಕೆ ಹೊಡೆದಿದೆ. ಭತ್ತದ ಪೈರ್ನಲ್ಲಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರದ ಮೊತ್ತಹಳ್ಳಿ ಫ್ಯಾನ್ಸ್, ಡಿಸಿಎಂ ಡಿಕೆಶಿ ಅವರ ಫ್ಯಾನ್ಸ್ ಇವರು ಭತ್ತದಲ್ಲಿ ಡಿಕೆ ಶಿವಕುಮಾರ್ ಅವರ ಆಸೆಯನ್ನು ಚಿಗುರಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಭತ್ತದ ನಾಟಿಯನ್ನು ಮಾಡಿದ್ದಾರೆ. ಜೊತೆಗೆ ಅವರ ಸ್ಥಳೀಯ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಕೂಡ ಮಂತ್ರಿ ಆಗಲಿ ಅಂತ ಕೂಡ ಅವರು ನಾಟಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಸಿದ್ದರಾಮಯ್ಯ ಕೂಡ ತಮ್ಮ ಹುದ್ದೆಯನ್ನು ಬಿಟ್ಕೊಡ್ಲಿ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸೊ ಇವತ್ತು ರೈತದ ಜಮೀನಲ್ಲಿ ಒಂದು ಭತ್ತದ ಪೈರು ಚಿಗುರಿರುವಂಥದ್ದು. ಡಿಸಿಎಂ ಡಿಕೆಶಿ ಸಿಎಂ ಆಗಲಿ ಆ ಆಸೆಯನ್ನು ಭತ್ತದಲ್ಲಿ ಇವರು ಈಗ ಚಿಗುರಿಸಿದ್ದಾರೆ. ಅದ್ರ ಜೊತೆಗೆ ರಮೇಶ್ ಬಂಡಿಸಿದ್ದೇಗೌಡ ಅವರು ಮಂತ್ರಿ ಆಗಲಿ ಅಂತ ಹೇಳಿ ಒಂದು ಹಾರ್ಟ್ ಸಿಂಬಲ್ನ ಒಳಗಡೆ ಇದನ್ನು ಬರೆದು ಅವರೀಗ ಚಿಗುರಿಸಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರಿ. ರೈತನ ಜಮೀನಲ್ಲಿ ಒಂದು ಕಡೆ ಅವರ ಸ್ಥಳೀಯ ಶಾಸಕರ ಒಂದು ಮನದಾಳ, ಮತ್ತೊಂದು ಕಡೆಯಲ್ಲಿ ಅವರ ನಾಯಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನದಾಳ ಎರಡೂ ಕೂಡ ಈಗ ಚಿಗುರಿದೆ. ನಾನು 15 ದಿನದಿಂದ ಈ ಸನ್ನಿಧಿಗೆ ಏಳು ಗ್ರಾಮದ ಮಧ್ಯ ಭೂಮಿ ಸಿದ್ದೇಶ್ವರ ಅಂತ ಇದೆ, ಆರಾಧ್ಯ ದೈವ ಭೂಮಿ ಸಿದ್ದೇಶ್ವರ ಅಂತ. ಈ ಸನ್ನಿಧಿನಲ್ಲಿ ನನ್ನದು ಜಮೀನಿದೆ. ಈ ಜಮೀನಿನಲ್ಲಿ ಭತ್ತದ ಪೈರಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರ ಸಂಪುಟದಲ್ಲಿ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ರಮೇಶ್ ಬಂಡಿಸಿದ್ದೇಗೌಡ ಸಾಹೇಬರು ಮಂತ್ರಿಗಳಾಗಲಿ ಅಂತ ಹಾರೈಸ್ತೀನಿ. ಅದೇ ಥರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿಯಾಗಿ ಕುಣಿಸ್ಕೊಟ್ಬಿಡ್ಲಿಕ್ಕಪ್ಪ ಅಂತ ಕೈ ಮುಗಿದು ಅವ್ರು ಮಾಡಿಕೊಡ್ಲಿ ಅಂತ ಕೈ ಮುಗಿದು ಅವರ ಕಳಕಳಿ ಮನವಿ ಮಾಡ್ಕೊಳ್ತೀನಿ ಸ್ವಾಮಿ. ಏನು ಮಾಡಿದ್ರಿ ಇಲ್ಲಿ ಭತ್ತದ ಪೈರಿನಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಲಿ, ರಮೇಶ್ ಬಂಡಿಸಿದ್ದೇಗೌಡ ಸಾಹೇಬರು ಮಂತ್ರಿಗಳಾಗಲಿ ಅಂತ ನಾನು ಆರಾಧ್ಯ ದೈವನ ನೆನ್ಕೊಂಡು ಇಲ್ಲಿ ಬರ್ಸಿದ್ದೀನಿ ಸ್ವಾಮಿ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಲಿ, ಹಾಗೆಯೇ ನಮ್ಮ ನಾಡಿನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿಸಿದ್ದೇಗೌಡರು ಸಚಿವರಾಗಲಿ ಅಥವಾ ಮಂತ್ರಿಗಳಾಗಲಿ ಅನ್ನೋದು ಅಂತ ನಾವು ಭತ್ತದ ಅಗೆಯಲ್ಲಿ ಬರೆದಿದ್ದೀವಿ. ಯಾಕೆ ಇಲ್ಲೇ ಬರೆದಿದ್ದೀವಿ ಅಂತಂದರೆ, ಈ ಭಾಗದ ಆರಾಧ್ಯ ದೈವ ನಮ್ಮ ಭೂಮಿ ಸಿದ್ದೇಶ್ವರ ಸ್ವಾಮಿ ಇಲ್ಲೆಲ್ಲ ಸಂಚಾರ ಮಾಡ್ತಾರೆ. ಇಲ್ಲೆಲ್ಲ ಸಂಚಾರ ಮಾಡೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ನಮಗೆ ಒಳ್ಳೊಳ್ಳೆ ಫಲ ಸಿಗುತ್ತೆ ಅನ್ನುವುದು ನಮಗೆ ಒಂದು ಖುಷಿ ವಿಚಾರ. ಆ ಕಾರಣ ಆಮೇಲೆ ಯುಗಾದಿ ಸಂದರ್ಭಗಳಲ್ಲಿ ನಾವು ಇಲ್ಲಿ ಅಟ್ಟುಣೋ ಜಾತ್ರೆ ಅಂತ ಮಾಡ್ತೀವಿ. ಆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ನಮಗೆಲ್ಲ ಫಲ ಕೊಟ್ಟಿವೆ. ಆ ಕಾರಣ ನಾವು ಭತ್ತದ ಅಗೆಯನ್ನು ಹಾಕಿ ಭತ್ತದ ಅಗೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.